ಓ ಫೋನ್ ಮಾಡ್ತಿದ್ದಾನೆ. ಹಲೋ, ಹಾಂ ಹೇಳಿ ಸರ್. ಹಾಂ, ಆ ಫೈಲ್ ಎಲ್ಲ ಡ್ರೈವರ್ ಇಟ್ಟಿದೆ ಸರ್. ಓ, ಅದ್ರ ಕೀ ನನ್ನ ಹತ್ರನೇ ಇದೆ ಸರ್. ಸರ್, ಒಂದು ಅರ್ಧ ಗಂಟೆ ಬಿಟ್ಟು ಬಂದರೆ ಆಗುತ್ತಾ ಸರ್? ಈಗಲೇ ಬರ್ಬೇಕಾ? ಓಕೆ ಸರ್, ಬರ್ತೀನಿ ಸರ್. ಹಾಂ, ನಾನು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಮ್ಯಾನೇಜರ್ ಫೋನ್ ಮಾಡಿ ಸಾಯ್ತಾ ಇದ್ದೀನಿ. ಅವನೊಬ್ಬ ಮೇಸ್ತ್ರಿ. ಅವರೇ ಫೋನ್ ಮಾಡಿದ್ದಾರೆ. ಬಂದ್ರ ಸರ್? ಅದು ಬರ್ತಾ ಇದ್ದೆ. ನಮ್ಮ ಮ್ಯಾನೇಜರ್ ಫೋನ್ ಮಾಡಿದ್ರು, ಅವ್ರಿಗೇನೋ ಫೈಲ್ ಬೇಕಾಗಿತ್ತಂತೆ, ಅದಕ್ಕೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಒಂದು ಕೆಲಸ ಮಾಡಿ ಮೇಸ್ತ್ರಿ, ಅವ್ರಿಗೆ ನಾಳೆ ಬರೋದಕ್ಕೆ ಹೇಳಿ. ಸರ್, ಅವ್ರು ಬಂದು ಕಾಯ್ತಿದ್ದಾರೆ. ಒಂದು 5 ನಿಮಿಷ ಬಂದು ಮಾತಾಡ್ಕೊಂಡು ಹೋಗ್ಬಿಡಿ ಸರ್. ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ. ಬಸ್ ಚಾರ್ಜು ಆಟೋ ಚಾರ್ಜ್ ಎಲ್ಲ ವೇಸ್ಟ್ ಆಗುತ್ತಲ್ವಾ ಸರ್? ನೀವೇನ್ರಿ ಅವ್ರ ಪರವಾಗಿ ಮಾತಾಡ್ತಿರಲ್ರಿ, ನನ್ನ ಪರವಾಗಿ ಮಾತಾಡ್ಬೇಕು ತಾನೆ. ಅವ್ರು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಸರ್. ಈಗಿನ ಕಾಲದಲ್ಲಿ ನಂಬಕಸ್ತ ವ್ಯಕ್ತಿ ಸಿಗೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿಲ್ವಾ ಸರ್? ಅದಕ್ಕೆ ನಾನು ಹೇಳಿದ್ದು. ಅದು ನನಗೆ ಗೊತ್ತಿದೆ ರೀ, ಅದಕ್ಕೆ ತಾನೇ ನಾನು ಬರ್ತಾ ಇದ್ದಿದ್ದು. ಆದರೆ ಆ ಮ್ಯಾನೇಜರ್ ಫೋನ್ ಮಾಡಿ ಈಗಲೇ ಬರಬೇಕು ಅಂದ. ಅದಕ್ಕೆ ನಾನು ಈಗ ಹೋಗ್ತಾ ಇದ್ದೀನಿ. ನೀವು ಅವ್ರಿಗೆ ನಾಳೆ ಬರೋದಕ್ಕೆ ಹೇಳಿ ಅಷ್ಟೇ, ಆಯ್ತಾ? ಆಯ್ತು ಸರ್. ಹಾಂ. ಚೆನ್ನಪ್ಪಣ್ಣ, ಓನರ್ಗೆ ಅರ್ಜೆಂಟಾಗಿ ಕೆಲಸ ಇದೆಯಂತೆ. ಅವ್ರು ನಾಳೆ ಬರೋದಕ್ಕೆ ಹೇಳಿದ್ರು. ಸರಿ ಬಿಡಿ, ಪರವಾಗಿಲ್ಲ, ನಾವು ನಾಳೆನೇ ಬರ್ತೀವಿ. ಬೇಜಾರು ಮಾಡ್ಕೋಬೇಡಿ. ತುಂಬ ದೂರದಿಂದ ಬಂದಿದ್ದೀರಾ ಅಂತ ಕಾಣಿಸುತ್ತೆ. ಈ ಥರ ಆಗೋಯ್ತು. ಪರವಾಗಿಲ್ಲ ಬೇಸ್ರಿ, ನೀವೇ ಯಾಕೆ ಬೇಚಾಡ್ಕೋತೀರಾ? ಪರವಾಗಿಲ್ಲ ಬಿಡಿ, ಅವ್ರಿಗೇನು ಕೆಲಸ ಬಿದ್ದಿದ್ದೀವೋ ಏನೋ, ನಾವು ನಾಳೆನೇ ಬರ್ತೀವಿ. ಯೋಚನೆ ಮಾಡಬೇಡಿ, ನಾನು ಓನರ್ ಹತ್ರ ಮಾತಾಡಿ ಇವ್ರಿಗೆ ಕೆಲಸ ಸಿಗಂಗೆ ನಾನು ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಆದರೆ ಸಂಬಳ ಮಾತ್ರ ನೀವೇ ಮಾತಾಡ್ಕೋಬೇಕು. ಧಾರಾಳವಾಗಿ ಆಗ್ಬೋದು. ಸರಿ, ಬರ್ತೀವಿ ಹಾಗಾದ್ರೆ. ಒಂದು ನಿಮಿಷ ಇರಿ, ತಗೊಳ್ಳಿ. ಇಲ್ಲ ಇಲ್ಲ ಬೇಡ, ನಮ್ಮ ಹತ್ರ ದುಡ್ಡಿದೆ, ತೊಂದರೆ ಇಲ್ಲ. ಇದೇನು ನಾನು ನನ್ನ ಕೈಲಿಂದ ಕೊಡ್ತಾ ಇಲ್ಲ, ಓನರ್ ಹತ್ರ ನಾನು ವಸೂಲು ಮಾಡ್ಕೋತೀನಿ. ತಗೊಳ್ಳಿ. ಯಾರದೇ ಆದ್ರೂ ದುಡ್ಡು ಕಷ್ಟಪಟ್ಟಿರುತ್ತಾನೆ. ನಾನು ಕೆಲಸನೇ ಮಾಡದೆ ದುಡ್ಡು ತಗೊಳ್ಳೋದು ತಪ್ಪಾಗಿದೆ. ಬರ್ತೀವಿ, ನಾಳೆ ಬರ್ತೀವಿ. ನಮಸ್ಕಾರ. ಎಲ್ಲೆಲ್ಲೂ ಹೋಗ್ಬಿಡ್ಬೇಡಿ, ದಾರಿ ತಪ್ಪಿಟ್ರೆ ಕಷ್ಟ. ಪರವಾಗಿಲ್ವೇ? ತುಂಬಾ ಬುದ್ಧಿವಂತ ಹೋಗಿದ್ದಾನೆ ನಮ್ಮ ಅಣ್ಣ. ಸರಿ ಸರಿ, ಹೋಗ್ ಬನ್ನಿ. ಒಂದ್ ನಿಮಿಷ ಬಂದೆ. ಇಟ್ಕೋ ಇದ್ದನ್ನ. ಆಯ್ತಪ್ಪ, ಗೊತ್ತು ನೀನ್ ತುಂಬಾ ಇವಾಗ ದೊಡ್ಡ ಮನುಷ್ಯ ಆಗಿದ್ಯಾ ಅಂತ. ಆದ್ರೆ ನಾನ್ ಕೊಡ್ತಾ ಇದ್ದೀನಿ, ನೀನ್ ಇಸ್ಕೊಳ್ಳೇಬೇಕು. ತಗೋ. ಅದಕ್ಕೆ ಅಣ್ಣ ತಗೋತಿಲ್ಲ, ನೀವಾದ್ರು ತಗೋ. ಬೇಡ, ನಾವ್ ಹೋಗ್ತಾ ಇರೋದು ಸುತ್ತಾಡಕ್ಕೆ ದುಡ್ಡು ಹಾಕ್ಬೇಕು. ಇವ್ರ ಹತ್ರ ಐತೆ. ನೀವ್ ಬೇಡ ಅನ್ಬಿಟ್ರೆ ನಾನು ಬಿಟ್ಬಿಡ್ತೀನಾ? ಅದೆಲ್ಲ ನಾನು ಕೇಳಲ್ಲ. ಇವಾಗ ನೀನ್ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ತಗೋ ಅಣ್ಣ. ಹೀಗೆ ಹೋಗ್ಬೇಡಿ, ಚೆನ್ನಾಗಿ ರೆಡಿಯಾಗಿ ಹೋಗಿ. ಆಯ್ತು, ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ. ಇಲ್ಲ ಚೆನ್ನಪ್ಪ, ನಾನು ಈ ರಾತ್ರಿ ಹೊತ್ತು ಸೆಕ್ಯೂರಿಟಿ ಕೆಲಸ ಮಾಡ್ತೀನಿ ಅಂದರೆ ಲಕ್ಷ್ಮಿ ಎಲ್ಲಿ ಒಪ್ಪಲ್ವು ಅಂತ ಭಯ. ರಾತ್ರಿ ಹೊತ್ತು 1-2 ಗಂಟೆ ಜಾಸ್ತಿ ಆಟೋ ಓಡಿಸ್ತೀನಿ ಅಂದ್ರೆ ಒಪ್ಕೊಳ್ದೆ ಇರೋಳು, ಇನ್ನು ಇಡೀ ರಾತ್ರಿ ಮನೆಯಿಂದ ಹೊರಗಡೆ ಇದ್ದು ಕೆಲಸ ಮಾಡ್ತೀನಿ ಅಂದರೆ ಒಪ್ಕೋತಾಳ ಅಂತ. ಅಂದರೆ ನೀನು ಈ ಕೆಲಸ ಮಾಡಲ್ಲ ಅಂತಾಯ್ತು. ಬೇಡ ಬಿಡು,
ಬೇರೆಯವ್ರಿಗೆ ಯಾರಿಗಾದ್ರೂ ಹೇಳ್ತೀನಿ. ಹಂಗಲ್ಲ ಚೆನ್ನಪ್ಪ, ಕೆಲಸ ಮಾಡೋ ಅನಿವಾರ್ಯತೆ ನನಗಿದೆ. ಲಕ್ಷ್ಮಿ ಬಗ್ಗೆನೇ ನನಗೆ ಯೋಚನೆ ಆಗಿರೋದು. ಅಲ್ಲ ಸಿನಣ್ಣ, ಹೀಗಂದ್ರೆ ಹೇಗೆ? ಏನಾದರೂ ನಿರ್ಧಾರ ತಗೋಬೇಕಲ್ವಾ? ಬೇರೆ ಏನಾದರೂ ಹೇಳಬೇಕು, ಆದರೆ ಏನು ಹೇಳಬೇಕಂತಾನೆ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡು, ಗೋಡೌನಲ್ಲಿ ಸ್ಟಾಕ್ ಚೆಕ್ ಮಾಡೋ ಕೆಲಸ ಅಂತ ಹೇಳ್ಬಿಡು. ರಾತ್ರಿ ಹೊತ್ತು ಗೂಡ್ಸ್ ಬರುತ್ತೆ, ಅದನ್ನೆಲ್ಲ ಚೆಕ್ ಮಾಡಿಬಿಟ್ರು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡೋದು ಅಂತ ಹೇಳು. ಆವಾಗ ಅದಕ್ಕೆ ಅನುಮಾನನೇ ಬರಲ್ಲ. ಏನೋ ಸರಿ ಅನ್ನಿಸ್ತಿದೆ, ಆದರೆ ಲಕ್ಷ್ಮಿ ಮುಂದೆ ಇನ್ನೊಂದು ಸುಳ್ಳು ಹೇಳಬೇಕಲ್ಲ ಅಂತ. ಅಲ್ಲ ಸಿನಣ್ಣ, ಬದುಕಬೇಕು ಅಂದರೆ ಈ ರೀತಿ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅನ್ಸತ್ತೆ. ಅಲ್ಲಪ್ಪ, ನೀನೇನು ಕೆಟ್ಟ ಕೆಲಸ ಕೇಳ್ತಾ ಇದೆಯಾ ಸುಳ್ಳನ್ನ? ಮನೆಯವ್ರಿಗೋಸ್ಕರ ಮನೆಯವ್ರಿಗೆ ತಾನು ಹೇಳ್ತಾ ಇರೋದು. ಈ ಕೆಲಸದ ವಿಷಯದಲ್ಲಿ ಹಿಂದೆ ನನ್ನ ಕೆಲಸ ಹೋದಾಗ ಕೆಲಸ ಹೋಗಿಲ್ಲ ಅಂತ ಸುಳ್ಳು ಹೇಳಿದ್ವಿ. ಈಗ ಮತ್ತೆ ಕೆಲಸದ ವಿಷಯಕ್ಕೆ ಇನ್ನೊಂದು ಸುಳ್ಳು ಹೇಳಬೇಕಲ್ಲ ಅಂತ. ಒಂಥರ ಬಿಸಿ ತುಪ್ಪ ಚೆನ್ನಪ್ಪ. ನಾನು ಸುಳ್ಳು ಹೇಳೋಕ್ಕಾಗ್ತಿಲ್ಲ, ನಿಜ ಹೇಳಿದ್ರೆ ಲಕ್ಷ್ಮಿ ಕೆಲಸಕ್ಕೆ ಹೋಗಿ ಒಪ್ಕೊಳ್ಳೋದು. ಏನು ಮಾಡೋದು ಗೊತ್ತಾಗ್ತಿಲ್ಲ. ಸಿನಣ್ಣ, ಮೊದಲು ಈ ಕೆಲಸಕ್ಕೆ ಒಪ್ಪೋ. ಆ ಸುಳ್ಳು ಗೊತ್ತಾಗೋ ಸಮಯಕ್ಕೆ ಏನಾದ್ರು ಸಬೂಬ್ ಹೇಳಿ ಸಮಾಧಾನ ಮಾಡಿದ್ರೆ ಆಯ್ತು. ಬಂದಿರೋ ಕೆಲಸ ಬಿಡಬೇಡ, ಒಪ್ಕೋ. ಸರಿ ಚೆನ್ನಪ್ಪ, ನೀನು ಹೇಳೋದೇ ಸರಿ ಅನ್ನಿಸ್ತಿದೆ. ನೋಡೋಣ, ಪ್ರಯತ್ನ ಮಾಡ್ತೀನಿ. ಈ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬರೀ ಥ್ಯಾಂಕ್ಸ್ ಎಲ್ಲ ಮುಗಿಸ್ಬಿಡ್ಬಾರ್ದು. ಒಂದು ಲೋಟ ಕಾಫಿ ಕೊಡ್ಸೋ ರೆಡಿ. ಅಷ್ಟೇ ತಾನೇ, ನಿನಗಿಲ್ಲ ಅಂತೀರಾ?